ಇದು ಬೆಂಗಳೂರಿನಲ್ಲಿ ನೋಡೋದಕ್ಕೆ ಸಿಗ್ತಾ ಇರುವಂತಹ ದೃಶ್ಯ. ಇನ್ನು ಶೇಷಾದ್ರಿಪುರಂನಲ್ಲೂ ಕೂಡ ಪರಿಸ್ಥಿತಿಯನ್ನು ಭಿನ್ನವಾಗಿಲ್ಲ. ಅಲ್ಲೂ ಕೂಡ ಆಟೋ ಚಾಲಕರ ಪರದಾಟ ಮುಂದುವರಿತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅಲ್ಲೂ ಕೂಡ ಗ್ಯಾಸ್ ಸಿಗದೆ ಆಟೋ ಚಾಲಕರ ಪರದಾಟ. ಬೆಂಗಳೂರಿನ ಶೇಷಾದ್ರಿಪುರಂ ಬಂಕ್ಗೆ ಇನ್ನೂ ಕೂಡ LPG ಬಂದೇ ಇಲ್ವಂತೆ. ಶೇಷಾದ್ರಿಪುರಂನ ಟ್ರೂ ಗ್ಯಾಸ್ ಮುಂದೆ ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ ನೋಡೋದಕ್ಕೆ ಸಿಗ್ತಾ ಇದೆ. ನೋ ಸ್ಟಾಕ್ ಬೋರ್ಡ್ ಇದ್ರೂ ಕೂಡ ಬಂಕ್ ಮುಂದೆ ಆಟೋಗಳು ಸಾಲುಗಟ್ಟಿ ನಿಂತ್ಕೊಂಡಿದೆ. ಬಂದಾಗ ಅಟ್ಲೀಸ್ಟ್ ಸಿಗುತ್ತಾ ಅಂತ ಆಟೋ LPG ಬರಬಹುದು ಅನ್ನೋ ನಿರೀಕ್ಷೆಯಲ್ಲೇ ಕಾಯ್ಕೊಂಡು ನಿಂತ್ಕೊಂಡಿದ್ದಾರೆ ಚಾಲಕರು. ಬೆಳಗ್ಗೆಯಿಂದಲೇ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತ್ಕೊಂಡು ಆಟೋ ಡ್ರೈವರ್ಸ್ ಪಾಪ ಆಟೋ ಚಾಲನೆ ಮಾಡೋದ್ ಬಿಟ್ಟು ನಿಂತ್ಕೊಂಡಿದ್ದಾರೆ. ಗ್ಯಾಸ್ ಈಗ ಸಿಗುತ್ತಾ ಆಗ ಸಿಗುತ್ತಾ ಆಗ ಬರಬಹುದಾ, ವೆಹಿಕಲ್ ಸ್ಟಾಕ್ ಮಾಡ್ಕೊಂಡ್ಬಿಡೋಣ ಅನ್ನೋ ರೀತಿಯಲ್ಲಿ ಆಟೋ ವೇಟ್ ಮಾಡ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಇದು ಬೆಂಗಳೂರಿನ ಶೇಷಾದ್ರಿಪುರಂ ಆ ರಸ್ತೆಯಲ್ಲಿ ನೋಡೋದಕ್ಕೆ ಸಿಗ್ತಾ ಇರುವ ದೃಶ್ಯ. ಸದ್ಯ ಶೇಷಾದ್ರಿಪುರಂನಲ್ಲಿ ಪರಿಸ್ಥಿತಿ ಹೆಂಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಸದ್ಯ ನಾನು ಶೇಷಾದ್ರಿಪುರಂನ ಆಟೋ LPG ಬಂಕ್ನ ಮುಂಭಾಗ ಇದ್ದೀನಿ. ಇಲ್ಲಿ ಕಳೆದ 3-4 ದಿನಗಳಿಂದ ಸರತಿ ಸಾಲಿನಲ್ಲಿ ಅಂದರೆ ಕ್ಯೂ ಗಟ್ಟಲೆ ಕಿಲೋಮೀಟರ್ ಗಟ್ಟಲೆ ಆಟೋಗಳು ನಿಲ್ತಾ ಇದ್ವು. ಆದರೆ ಇವತ್ತು ಆ ರೀತಿಯಾದಂಥ ಒಂದು ಚಿತ್ರಣ ಕಾಣ್ತಾ ಇಲ್ಲ. ಯಾಕೆಂತಂದರೆ ಇಲ್ಲಿರುವಂತಹ ಸಿಬ್ಬಂದಿ ಈಗಾಗಲೇ ಗ್ಯಾಸ್ ಇಲ್ಲ ಅನ್ನುವಂತಹ ಒಂದು ಮಾತನ್ನು ಹೇಳಿದ್ದಾರೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಆಟೋ ಚಾಲಕರು. ಬಂದ್ಬಿಡ್ಬೋದು ಗ್ಯಾಸು LPG ಸಿಲಿಂಡ್ರು LPG ಬಂದ್ಬಿಡ್ಬೋದು, ಬಂದ ತಕ್ಷಣ ನಾನು ಹಾಕ್ಸೋಣ ಅಂತ ಹೇಳಿ ನಿಂತಿದ್ದಾರೆ. ಆದರೆ ಆ ಒಂದು ಬಂಕ್ನ ಮುಂಭಾಗ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಈಗಾಗಲೇ ನೋ ಸ್ಟಾಕ್ ಅನ್ನುವಂಥ ಒಂದು ಬೋರ್ಡನ್ನು ಹಾಕಲಾಗಿದೆ. ಸಾರಿ ಫಾರ್ ಇನ್ಕನ್ವೀನಿಯನ್ಸ್ ಅನ್ನುವಂಥ ಒಂದು ಬೋರ್ಡ್ ಇದ್ರೂ ಕೂಡ ಬೆಳಗ್ಗೆಯಿಂದನೇ ಆಟೋ ಚಾಲಕರು ಇಲ್ಲಿ ಬಂದು ನಿಂತಿದ್ದಾರೆ. ಯಾಕೆಂತಂದರೆ ಅವರಿಗೆಲ್ಲೋ ಒಂದು ಹೋಪು, ಇವತ್ತು ಬಂದ್ಬಿಡ್ಬೋದು LPG ಬರ್ಬೋದು, ಬಂದರೆ ನಾನು ನನ್ನ ಆಟೋಗೆ ಹಾಕ್ಸ್ಕೊಳ್ಳೋಣ ಅನ್ನುವಂತಹ ಒಂದು ಆಶಾಭಾವನೆ ಅವರಲ್ಲಿ ಇದೆ. ಹಾಗಾಗಿನೇ ಬೆಳಗ್ಗೆಯಿಂದನೇ ಇಲ್ಲಿ ಬಂದು ಕಾಯುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಎಷ್ಟರ ಮಟ್ಟಿಗೆ ಕಾಯ್ತಿದ್ದಾರೆ ಅಂತಂದರೆ ಊಟ ತಿಂಡಿ ಎಲ್ಲದನ್ನು ಕೂಡ ಆಟೋದಲ್ಲೇ ಒಂದು ಮಾಡುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂತಂದರೆ ಆ ದಿನದ ದುಡಿಮೆಯನ್ನು ಮಾಡೇ ಅವರು ಜೀವನವನ್ನು ನಡೆಸಬೇಕಾಗತ್ತೆ. ಆದರೆ ಅಲ್ಲಿ ಗ್ಯಾಸ್ ಸಿಗಲಿಲ್ಲ ಅಂತಂದರೆ ಅವರ ಜೀವನಕ್ಕೂ ಕೂಡ ಹೊಡೆತ ಕೊಡುತ್ತೆ. ಹಾಗಾಗಿನೇ ಬಂಕ್ನ ಮುಂದೆ ಕಾಯ್ತಿದ್ದಾರೆ. ಮತ್ತೊಂದು ಕಡೆ ಇಲ್ಲಿ ರಸ್ತೆ ಪಕ್ಕದಲ್ಲಿ ನಿಂತಿದ್ರು ಕೂಡ ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮೂಲಕ ಟ್ರಾಫಿಕ್ ಪೊಲೀಸರು ಬಂದಂತಹ ಆಟೋಗಳನ್ನು ವಾಪಸ್ ಕಳಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೂ ಕೂಡ ಹೋಗ್ತಾ ಇಲ್ಲ. ಯಾಕೆಂತಂದರೆ ಬರ್ಬೋದು, ನಿನ್ನೆ ಬಂದಂಥ ಸಂದರ್ಭದಲ್ಲಿ ಬಂಕ್ನ ಮಾಲೀಕರು ಹೇಳಿದರು ಇಲ್ಲ ಇವತ್ತು ಅಥವಾ ನಾಳೆ LPG ಬರ್ಬೋದು ಅನ್ನುವಂತಹ ಒಂದು ಮಾತನ್ನು ಹೇಳಿದರು. ಸೊ ಹಾಗಾಗಿ ಈಗ ಇನ್ನು ಸ್ವಲ್ಪ ಹೊತ್ತಿಗೆ ಬರ್ಬೋದು ಅಥವಾ ಮಧ್ಯಾಹ್ನ ಬರ್ಬೋದು ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ಆಟೋ ಚಾಲಕರು ಕಾಯ್ತಿದ್ದಾರೆ. ಆದರೂ ಕೂಡ ಇಡೀ ಬೆಂಗಳೂರು ಕೇವಲ ಒಂದು ಬಂಕ್ ಮಾತ್ರ ಅಲ್ಲ, ಬೆಂಗಳೂರಿನಲ್ಲಿರುವಂತಹ ಬಹುತೇಕ ಆಟೋ LPG ಬಂಕ್ಗಳಲ್ಲಿ ಇದೇ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದಷ್ಟು ಕಡೆಗಳಲ್ಲಿ ನೋ ಸ್ಟಾಕ್ ಅನ್ನುವಂಥ ಬೋರ್ಡ್ ಇದ್ದರೆ ಮತ್ತೊಂದಷ್ಟು ಕಡೆಗಳಲ್ಲಿ 400 ರೂಪಾಯಿ 500 ರೂಪಾಯಿಗೆ LPGನ ಹಾಕಿಸುವಂಥ ಕೆಲಸ ಆಗ್ತಾಯಿದೆ. ಬೆಂಗಳೂರಿನಲ್ಲಿ 20-25% ಬಂಕ್ಗಳಲ್ಲಿ ಮಾತ್ರ ಆಟೋ LPG ಸಿಗ್ತಾ ಇದೆ. ಸೊ ಈ ಒಂದು ಸಮಸ್ಯೆಗೆ ಆದಷ್ಟು ಬೇಗ ಪರಿಹಾರ ಕಂಡುಕೊಳ್ಬೇಕು, ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಅನ್ನುವಂಥ ಒಂದು ಮಾತನ್ನು, ಒಂದು ಮನವಿಯನ್ನು ರಾಜ್ಯ ಸರ್ಕಾರಕ್ಕೆ ಆಟೋ ಚಾಲಕರು ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಉಲ್ಲಾಸ್ ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.